ಶಿವರಾತ್ರಿಯ ನಿಮಿತ್ತ ಕಾರವಾರ ತಾಲೂಕಿನ ಮಾಜಾಳಿ ಕಡಲ ತೀರದಲ್ಲಿ ಸುತ್ತಮುತ್ತಲಿನ 7 ಗ್ರಾಮಗಳ 7 ದೇವರುಗಳ ಪಲ್ಲಕ್ಕಿ ಉತ್ಸವವು ಭಾನುವಾರ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಮಹಾಶಿವರಾತ್ರಿಯ 3ನೇ ದಿನವಾದ ಅಮಾವಾಸ್ಯೆಯಂದು ಮುಡಗೇರಿಯ ಶಿವನಾಥ, ಅಂಗಡಿ ಗ್ರಾಮದ ಶಿವನಾಥ, ಹೊಸಾಳಿ ಗ್ರಾಮದ ಮಹಾದೇವ, ಅಸ್ನೋಟಿಯ ರಾಮನಾಥ, ಸದಾಶಿವಗಡದ ಮಹಾಮಾಯ, ಮಾಜಾಳಿ ರಾಮನಾಥ ಮತ್ತು ಕೃಷ್ಣಾಪುರದ ಮಹಾದೇವ ಹೀಗೆ 7 ದೇವಸ್ಥಾನಗಳಿಂದ ಪಲ್ಲಕ್ಕಿಯನ್ನ ಮೆರವಣಿಗೆಯ ಮೂಲಕ ಸಮುದ್ರಕ್ಕೆ ತರಲಾಯಿತು. ಕಾರವಾರ ತಾಲೂಕಿನಿಂದ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ನೆರೆ ರಾಜ್ಯ ಗೋವಾದಿಂದಲೂ ಆಗಮಿಸಿದ ಸಹಸ್ರಾರು ಭಕ್ತರು ಮೆರವಣಿಗೆಯುದ್ದಕ್ಕೂ ಭಾಗವಹಿಸಿದ್ರು. ಆಗಮಿಸಿದ ಸಹಸ್ರಾರು ಭಕ್ತರು ಶಿವನಿಗೆ ಸಮುದ್ರದಲ್ಲಿ ಸ್ನಾನ ಮಾಡಿಸಿದ ಬಳಿಕ ಸಮುದ್ರ ಸ್ನಾನ ಮಾಡಿ ಪಲ್ಲಕ್ಕಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬೆಳಿಗ್ಗೆ 6 ಗಂಟೆಯಿಂದಲೇ ಪ್ರಾರಂಭವಾದ ಸಮುದ್ರ ಸ್ನಾನ ಹಾಗೂ ಪಲ್ಲಕ್ಕಿ ಪೂಜೆ ಮಧ್ಯಾಹ್ನ 1:30ರವರೆಗೆ ನಿರಂತರವಾಗಿ ನಡೆಯಿತು. ಸಮುದ್ರದ ತೀರದಲ್ಲಿ ಪಲ್ಲಕ್ಕಿಗಳಿಗೆ ಮಾಜಾಳಿಯ ಅರ್ಚಕರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಮುದ್ರ ಸ್ನಾನಕ್ಕೆ ಬಂದ ಭಕ್ತರು ಮರಳಿನಲ್ಲಿ ಶಿವನ ವಿವಿಧ ಅವತಾರಗಳನ್ನ ನಿರ್ಮಿಸಿ ಪೂಜೆಯನ್ನ ಸಲ್ಲಿಸಿದ್ರು. ಅಲ್ಲದೆ ದಂಪತಿಗಳು ಸಮುದ್ರ ಸ್ನಾನದ ನಂತರ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಿ ಅರ್ಚಕರಿಗೆ ಹಣ್ಣುಕಾಯಿ, ಅಕ್ಕಿ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇರುವ ಪಡಿಯನ್ನ ನೀಡಿದ್ರು. ಪ್ರತಿ ವರ್ಷ ಶಿವರಾತ್ರಿಯ ಅಮಾವಾಸ್ಯೆ ದಿನದಂದು ಸಮುದ್ರ ಸ್ನಾನ ನಡೆಯುತ್ತದೆ. ಸಮುದ್ರ ಸ್ನಾನಕ್ಕೆ ತಾಲೂಕಿನಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಜನರು ಆಗಮಿಸಿದ್ರು. ಕುಟುಂಬ ಸಮೇತರಾಗಿ ಬಂದಿದ್ದ ಜನರು ಸ್ನಾನದ ನಂತರ ಪಲ್ಲಕ್ಕಿಗೆ ಹಣ್ಣು ಕಾಯಿ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿದ್ರು. ಸಮುದ್ರ ತೀರದಲ್ಲಿ ಪಲ್ಲಕ್ಕಿ ಹಾದು ಹೋಗುವ ರಸ್ತೆಯ 2 ಬದಿಯಲ್ಲಿ ಸೀರೆಯನ್ನ ಹಾಸಿಡಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ಸಮುದ್ರ ಸ್ನಾನದ ನಂತರ ಪಲ್ಲಕ್ಕಿಗೆ ಪೂಜೆ ಮುಗಿಸಿ ಮನೆಗಳಿಗೆ ತೆರಳುವಾಗ ತಾವು ತಂದ ಅಕ್ಕಿ ದುಡ್ಡುಗಳನ್ನ ದಾರಿ ಬದಿಯಲ್ಲಿ ಹಾಕಲಾಗಿರುವ ಸೀರೆಯ ಮೇಲೆ ಬೀರುತ್ತಾರೆ. ಇದನ್ನ ಪಡಿ ಬೀರುವುದು ಎನ್ನುತ್ತಾರೆ. ಆ ಭಾಗದ ಗೋಸಾವಿ ಜನಾಂಗದ ಜನರು ಈ ಪಡಿ ಬೀರಿದ ಅಕ್ಕಿಯನ್ನ ಪಡೆದು ಬಳಸುತ್ತಾರೆ. ಶಿವರಾತ್ರಿ ನಿಮಿತ್ತ ಇಲ್ಲಿ ಸ್ನಾನಕ್ಕೆ ಜನ ಬರ್ತಾರೆ. ಇಲ್ಲಿ 7 ಇದರಿಂದ ದೇವ್ರದ್ದು ಪಲ್ಲಕ್ಕಿ ಬರುತ್ತೆ. ಪ್ರತಿ ವರ್ಷನೂ ನಡೆಯೋ ಕಾರ್ಯಕ್ರಮ ಇದು ನಮ್ದು. ಪ್ರತಿ ವರ್ಷನೂ ಸುಮಾರು ಹಳ್ಳಿಗಳಿಂದ ಜನ ಎಲ್ಲ ಬರ್ತಾರೆ. ಈ ವಿಶೇಷ ಹಬ್ಬನ ಸಂಭ್ರಮಣೆಯಿಂದ ಆಚರಿಸಿ ಹೋಗ್ಬಿಡ್ತು. ಸದಾಶಿವಗಡ ಮಹಾಮಾಯದು, ನಮ್ದು ರಾಮನಾಥ್ ಟೆಂಪಲ್ ಅದು, ಮುಡಗೇರಿ ಶಿವನಾಥ್ ಟೆಂಪಲ್ ಅದು ಸುಮಾರು ಕಡೆಯಿಂದ ಬರ್ತವೆ. ಅಸ್ನೋಟಿಯಿಂದ ಸುಮಾರು ಕಡೆಯಿಂದ ಬರ್ತವೆ ಪಲ್ಲಕ್ಕಿ. ಇವತ್ತಿಂದ ಮಹಾಶಿವರಾತ್ರಿ ನಿಮಿತ್ತದಲ್ಲಿ ಉಪವಾಸ ಸಲುವಾಗಿ ಉಪವಾಸ ತಗೊಂಡಿದ್ದಾಗ ಬೀಡ್ ದಿವಸ ಈ ಸಲ ಇವತ್ತು ಅಮಾವಾಸ್ಯೆ ಇದರಲ್ಲಿ ಸಮುದ್ರ ಸ್ನಾನ ಬರ್ತಾ ಇದ್ದದ್ದು. ಭಕ್ತ ಜನ ಎಲ್ಲ ಬರ್ತಾರೆ. ಉಪವಾಸ ಇಲ್ಲಿ ಬಂದು ಗಣೇಶ್ ಪಡಿ ಬಿಟ್ಟು ಅವರು ಉಪವಾಸ ಇಲ್ಲಿ ವಿಸರ್ಜನೆ ಮಾಡ್ತಾರೆ. ಆ ಇದರಲ್ಲಿ ಅಮಾವಾಸ್ಯೆ ಇದರಲ್ಲಿ ಯಾವ್ದು ತಂದೆ ತಾಯರು ಇದರಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಅಮಾನ್ಯ ದೇವರಿಗೆ ಕೊಡ್ತಾರೆ. ಅದೇ ವಿಶೇಷ ಅಂದ್ರೆ ಇಲ್ಲಿ ಪಲ್ಲಕ್ಕಿ ಒಂದು 7 ಬಂದು ಸಮುದ್ರ ಸ್ನಾನ ಬರ್ತವೆ. ಭಕ್ತರೆಲ್ಲ ಬಂದು ಅವರ ವಿಶೇಷ ಹರಕೆಯನ್ನು ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಆಯ್ದ ದೇವರ ಅನುಗ್ರಹ ಪ್ರಾಪ್ತಿಯಾಗ ಎಲ್ಲ ಆಶೀರ್ವಾದ ಪೂರ್ಣ ಅನುಗ್ರಹ ಇರ್ತದೆ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಖಾನಾಪುರದಿಂದ ರಾಮನಗರ ಅನಮೋಡ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಧೂಳು ಹರಡಿದ್ದರಿಂದ ಚಾಲಕರ ಜೊತೆಗೆ ಪ್ರಯಾಣಿಕರ ಪ್ರಾಣಕ್ಕೆ ಅಪಾಯ ಎದುರಾಗಿದೆ. ಹೆದ್ದಾರಿ ಧೂಳಿನಿಂದಾಗಿ ಆರೋಗ್ಯದ ಸಮಸ್ಯೆ ತೀವ್ರವಾಗಿ ತಲೆದೋರಿದೆ. ರಸ್ತೆಯಲ್ಲಿನ ಧೂಳು ಪ್ರಯಾಣಿಕರ ಮತ್ತು ಚಾಲಕರ ಮೂಗಿಗೆ ಸೇರಿ ಉಸಿರಾಟಕ್ಕೆ ಸಂಬಂಧಪಟ್ಟ ಹಲವಾರು ರೋಗಗಳನ್ನು ಬರಮಾಡಿಕೊಂಡಂತಾಗಿದೆ. ಇದಲ್ಲದೆ ಹೋಟೆಲ್ ಮತ್ತು ವ್ಯಾಪಾರಸ್ಥರ ಅಂಗಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧೂಳು ಎರಗುತ್ತಿದೆ. ಖಾನಾಪುರದಿಂದ ಬೆಳಗಾವಿಯವರೆಗಿನ ಬೆಳಗಾವಿ ಗೋವಾ ಹೆದ್ದಾರಿಯ ಚತುಷ್ಪಥ ಕಾಮಗಾರಿ ಪೂರ್ಣಗೊಂಡಿದ್ದು ಖಾನಾಪುರ ಲೋಂಡಾ ರಾಮನಗರ ಅನಮೋಡ ರಸ್ತೆ ಕಾಮಗಾರಿ ಕಳೆದ 6-7 ವರ್ಷಗಳಿಂದ ಮಂದಗತಿಯಲ್ಲಿ ಸಾಗುತ್ತಿದ್ದು ಈ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳಲಿದೆ ಎಂದು ಖಾತರಿಪಡಿಸಲಾಗುತ್ತಿಲ್ಲ. ಮಳೆಗಾಲದಲ್ಲಿ ಕೆಸರುಮಯ ಹೊಂಡಗಳು ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾದ್ರೆ ಬೇಸಿಗೆಯಲ್ಲಿ ಧೂಳಿನಿಂದಾಗಿ ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆಯಂತಹ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಗಾಳಿಗೆ ಧೂಳು ಪ್ರಯಾಣಿಕರ ಕಣ್ಣಿಗೆ ಎರಚುವುದರಿಂದ ದ್ವಿಚಕ್ರ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಿಂದಾಗಿ ಅಪಘಾತಗಳು ಕಂಡುಬರುತ್ತಿವೆ.
ಹೋಳಿ ಹಬ್ಬ ಸಮೀಪಿಸುತ್ತಿದ್ದು ಈ ಹೆದ್ದಾರಿಯಿಂದ ಸಾವಿರಾರು ಕಾರ್ಮಿಕರು ಹೊರ ರಾಜ್ಯಗಳಿಂದ ಹೋಳಿ ಹಬ್ಬಕ್ಕಾಗಿ ತಮ್ಮ ಊರಿಗೆ ಮರಳುತ್ತಿದ್ದಾರೆ. ಆದರೆ ಈ ರಸ್ತೆಯ ಧೂಳು ಮತ್ತು ಹೊಂಡಗಳಿಂದಾಗಿ ಹೋಳಿ ಹಬ್ಬಕ್ಕೆ ಬರುವ ಚಾಲಕರಿಗೆ ತೊಂದರೆಯಾಗುತ್ತಿದೆ. ಹೀಗಾಗಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ರಸ್ತೆಯಲ್ಲಿ ನೀರು ಚಿಮುಕಿಸಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿಸ್ತರಣೆ ಕಾಮಗಾರಿ 2 ಹಂತದಲ್ಲಿ ನಡೆದಿದೆ. ಅದರಲ್ಲಿ ಬೆಳಗಾವಿಯಿಂದ ಖಾನಾಪುರದವರೆಗೆ ಚತುಷ್ಪಥ ಕಾಮಗಾರಿ ಪೂರ್ಣಗೊಂಡಿದೆ. 2ನೇ ಹಂತದಲ್ಲಿ ಖಾನಾಪುರ, ಲೋಂಡಾ, ರಾಮನಗರ, ಅನಮೋಡದವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಅರಣ್ಯ ಸಂರಕ್ಷಿತ ಪ್ರದೇಶ ಇರುವುದರಿಂದ ಈ ಸ್ಥಳಗಳಲ್ಲಿ ದ್ವಿಪಥೀಕರಣಕ್ಕೆ ಅನುಮತಿ ನೀಡಲಾಗಿದ್ದು ಕಾಮಗಾರಿ ಅಪೂರ್ಣಗೊಂಡಿದೆ. ಆದರೆ ಇದೀಗ ಕೇಂದ್ರ ಹೆದ್ದಾರಿ ಅಭಿವೃದ್ಧಿ ಸಚಿವ ನಿತಿನ್ ಗಡ್ಕರಿ ಇದೇ ಮಾರ್ಗದಲ್ಲಿ ಹಾದು ಹೋಗುವ ಪಣಜಿ ಹೈದರಾಬಾದ್ ಹೊಸ ಹೆದ್ದಾರಿಗೆ 2675 ಕೋಟಿ ರೂಪಾಯಿ ನಿಧಿಗೆ ಅನುಮೋದನೆ ನೀಡಿದ್ದಾರೆ. ಈ ಮಾರ್ಗವು ಪಣಜಿ, ಅನಮೋಡ, ರಾಮನಗರ, ಬೆಳಗಾವಿ, ಬಾಗಲಕೋಟೆಯಿಂದ ಹೈದರಾಬಾದ್ಗೆ ತಲುಪಲಿದೆ. काय नाही, आता इथं सर्कल पाहिजे होतं आम्हाला. इथं सर्कल झालं तरच बरोबर. हे गाव इकडे येणार, इथं 50 खेडी आहेत. 50 खेडी असण्या कारणानं आम्हाला काय होतं, इथं ऍक्सिडेंट चालले मोठे हे होतं. आम्ही त्यांना कळवलं आहे, त्यांनी म्हटलं आम्हाला सांगितलं आता आम्ही तुम्हाला हायवेवाले काय म्हटलं त्याचं सर्कल करून देतो म्हटलं. ते अजूनपर्यंत काय हे नाही, पण नाही म्हणजे देतो, प्लॅनिंग करून देतो म्हटलं. अजून मी केव्हा करतो ते बघायला पाहिजे. लय डेंजर स्पॉट आहे. गाववाले याला इथं आम्हाला त्यांनी ओव्हरब्रिज बनवून द्यायला पाहिजे, ते केले नाही. तर आम्ही काय म्हणतो त्यांना हे डोंगर ओढून आम्हाला इथं कारण इथं आहे जंक्शन असल्या कारणाने इथं जनसंख्या लई आहे. रामनगरचे खेडोबडीचे लोक इकडे लोणामध्ये येतात. त्यासाठी आम्हाला तेवढंच हे करायला पाहिजे. मग शाळा आहे, तर शाळेत बारीक बारीक मुलं राहतात शाळेमध्ये. त्या मुलांना टेन्शन आहे, धूळ, त्या शाळेत पुरा धूळ आहे. मुलांना आता ते खोक चालू झाले, हे ते भरपूर त्रास झाला. ಸ್ವಾತಂತ್ರ್ಯ ಹೋರಾಟದ ಕರ್ಮಭೂಮಿ ಅಂಕೋಲೆಯ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಿಂದ ಹೊರಟ ಪಹರೆ ವೇದಿಕೆ ಜನಜಾಗೃತಿ ಸಂದೇಶಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪಹರೆ ವೇದಿಕೆಯ ಸಂಚಾಲಕ ನ್ಯಾಯವಾದಿ ನಾಗರಾಜ್ ನಾಯಕ್ ನೇತೃತ್ವದಲ್ಲಿ ಅಂಕೋಲಾ ತಾಲೂಕಿನಿಂದ ಶ್ರೀ ಕ್ಷೇತ್ರ ಗೋಕರ್ಣದ ಗೋಗರ್ಭದವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಧ್ವಜಾರೋಹಣ ಮಾಡಿದ ಪಹರೆ ವೇದಿಕೆಯ ಗೌರವಾಧ್ಯಕ್ಷೆ ಖೈರುನ್ನಿಸಾ ಶೇಖ್ ಅವರು ಚಾಲನೆ ನೀಡಿದ್ರು. ಸ್ವಾತಂತ್ರ್ಯ ಸಂಗ್ರಾಮ ಭವನದ ಎದುರಿನಲ್ಲಿರುವ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯೊಂದಿಗೆ ಗೌರವ ಸಮರ್ಪಿಸಿದ ಪಹರೆ ವೇದಿಕೆಯವರು ಸ್ವಚ್ಛತೆಯ ಸಂದೇಶವನ್ನ ಸಾರುತ್ತಾ ಕಿತ್ತೂರು ಚೆನ್ನಮ್ಮ ಮಾರ್ಗವಾಗಿ ಸಾಗಿದ್ರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರನ್ನ ಮಾರ್ಗ ಮಧ್ಯೆ ಆತ್ಮೀಯವಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ಹೂಮಳೆಗೈದು ಬೆಂಬಲಿಸಿದ್ರು. ಅಕ್ಷರದ ಅರಿವು ಮೂಡಿಸಿದ ಡಾಕ್ಟರ್ ದಿನಕರ್ ದೇಸಾಯಿ ಅವರ ಪುತ್ಥಳಿಗೆ ಪಿಎಂ ಹೈಸ್ಕೂಲಿನ ಬಳಿ ಮಾಲಾರ್ಪಣೆ ಮಾಡಿ ಮುಂದೆ ಸಾಗಿದ ತಂಡ ಪೂಜಗೆರೆ ನದಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಪಟ್ಟಣದಿಂದ ಸಾಗಿ ಬಂದ ಮೆರವಣಿಗೆ ಪೂಜಗೆರೆ ನದಿಗೆ ಬಾಗಿನ ಸಲ್ಲಿಸಿ ತ್ಯಾಜ್ಯ ವಸ್ತುಗಳಿಂದಾಗುತ್ತಿರುವ ಪರಿಸರದ ಮೇಲಾಗುತ್ತಿರುವ ಹಾನಿಗಳ ಕುರಿತು ಜಾಗೃತಿಯನ್ನ ಮೂಡಿಸಿದ್ರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಪೂಜಗೆರೆ ನದಿಗೆ ಪೂಜೆ ಸಲ್ಲಿಸಿ ಧನ್ಯರಾದ್ರು. ಬಾಸಗೋಡದ ಗಾಂಧಿ ಮಂದಿರವನ್ನ ಕಣ್ತುಂಬಿಕೊಂಡ ಪಾದಯಾತ್ರೆಯ ದಂಡು ಸ್ವಾತಂತ್ರ್ಯ ಹೋರಾಟಗಾರರ ನೆಲವಾಗಿರುವ ಬಾಸಗೋಡ ಶಾಲೆಯ ಮಾರ್ಗವಾಗಿ ಸಾಗಿ ದೇವಾನಂದ ಗಾಂವ್ಕರ್ ಮನೆಯಲ್ಲಿ ಆದರಾತಿಥ್ಯ ಸ್ವೀಕರಿಸಿ ಮುಂದೆ ಹೆಜ್ಜೆ ಇಟ್ಟರು. ಊರು ಕೇರಿಗಳಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಜನರು ಪಹರೆ ವೇದಿಕೆಯ ಕಾರ್ಯಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು ಕಂಡುಬಂತು. ಪಹರೆ ವೇದಿಕೆಗೆ 9 ವರ್ಷಗಳ ಒಂದು ಸ್ವಚ್ಛತೆಯ ಸೇವೆ ಪೂರೈಸಿ ಅದರ ನಿಮಿತ್ತ ಸ್ವಚ್ಛತೆಯ ಅವೇರ್ನೆಸ್ ಮೂಡಿಸುವಂತದ ದೃಷ್ಟಿಯಿಂದ ಅಂಕೋಲಾದಿಂದ ಗೋಕರ್ಣಕ್ಕೆ ಈ ಒಂದು ಸುಮಾರು 15 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತಾ ಬಂದಿದ್ದೀವಿ. ಬಾಸ್ಕೋಟದಲ್ಲಿರುವಂತಹ ಗಾಂಧಿ ದೇವಸ್ಥಾನದ ಬಳಿ ಈಗ ಗಾಂಧಿಯವರಿಗೆ ಗೌರವವನ್ನು ಅರ್ಪಿಸಿ ಲಘುಪಾನೀಯವನ್ನು ತಗೊಳ್ತಿರುವಂತಹ ಒಂದು ವ್ಯವಸ್ಥೆ ಆಗಿದೆ. ಪಹರೆ ವೇದಿಕೆ ಕಳೆದ 2 ವರ್ಷಗಳ ಹಿಂದೆ ಕಾರವಾರದಿಂದ ಅಂಕೋಲಕ್ಕೆ, ಆಮೇಲೆ ಕಾರವಾರದಿಂದ ಗೋವಾಕ್ಕೆ ಸಹಿತ ಪಾದಯಾತ್ರೆ ಮಾಡಿತ್ತು. ಸೊ ಈ ಬಾರಿ ಕೇವಲ ಸ್ವಚ್ಛತೆಯ ಒಂದು ಉದ್ದೇಶಕ್ಕಾಗಿ ಈ ಒಂದು ಅಭಿಯಾನವನ್ನು, ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಜನ ಎಲ್ಲ ಭಾಳ ಸಂತೋಷದಿಂದ ಹಳ್ಳಿಗಳ ಜನ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ, ನಮ್ಮನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತ. ಗೋಕರ್ಣ ಅಂತ ಒಂದು ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲದೆ ಒಂದು ಪ್ರವಾಸಿ ಸ್ಥಳವಾದ ಪ್ರತಿ ವೀಕೆಂಡಿಗೆ 15,000ಕ್ಕಿಂತ ಹೆಚ್ಚಿನ ಒಂದು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಪಂಚಾಯತ್ ಒಳ್ಳೆ ಕೆಲಸನೇ ಮಾಡ್ತಾ ಇದೆ. ಆದರೆ ಕೇವಲ ಪಂಚಾಯತ್ನ ಸಾಥಿದ್ರೆ ಆಗೋದಿಲ್ಲ, ನಮ್ಮ ಜನರು ಸಹಿತ ಸಹಭಾಗಿತ್ವ ಇರಬೇಕಾಗ್ತದೆ. ಸೊ ಹಾಗಾಗಿ ಪಂಚಾಯತ್ನಲ್ಲಿ ಇವತ್ತು ಪಹರೆ ಗೋಕರ್ಣ ಘಟಕ ಉದ್ಘಾಟನೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಗೋಕರ್ಣದಲ್ಲೂ ಸಹಿತ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಗೋಕರ್ಣದಲ್ಲಿ ಅಲ್ಲಿ ಗೋಗರ್ಭ ಅಂತ ಇದೆ, ಅದು ಸುತ್ತಮುತ್ತಲು ಒಂದು ಕಸವನ್ನು ನಿವಾರಿಸುವಂಥ ಕೆಲಸವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಮತ್ತು ಗೋಕರ್ಣದಲ್ಲಿ ಇನ್ನು ಮುಂದೆ ಕಸ ಬೀಳಲೇಬಾರದು ಅನ್ನುವಂಥ ಒಂದು ಜಾಗೃತಿಯನ್ನು ಪಹರೆ ವೇದಿಕೆಯ ಗೋಕರ್ಣ ಘಟಕ ಮತ್ತು ಪಹರೆ ವೇದಿಕೆಯ ಮಾತೃ ಘಟಕ ಇವತ್ತು ಆ ಕೆಲಸವನ್ನು ಚಾಲನೆ ಕೊಡ್ತಾ ಇದೆ.
ವರ್ಷದ ನಿಮಿತ್ತ ಇವತ್ತು ನಾವು ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. ಅಂಕೋಲೆಯಿಂದ ಗೋಕರ್ಣದವರೆಗೆ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಪಾದಯಾತ್ರೆ ಮೂಲಕವಾಗಿ ಕೋಲದ ಗಂಗಾವಳಿಯ ಮೂಲಕವಾಗಿ ಗೋಕರ್ಣವನ್ನು ತಲುಪಿ ಸುತ್ತಮುತ್ತಲಿನ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತದೆ. ಪ್ರಜ್ಞೆ ಇಲ್ಲ ಅಂತಲ್ಲ ಜನರಲ್ಲಿ, ಇನ್ನೂ ಕೂಡ ವ್ಯವಸ್ಥಿತವಾಗಿ ಈ ಒಂದು ಪಾರವೇದಿಕೆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಜನರಲ್ಲಿ ಜಾಗೃತಿಯನ್ನು ಮಾಡಬೇಕನ್ನೋದು ನಮ್ಮ ಪಾರವೇದಿಕೆ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ ಒಂದು ಮುಂದಾಲೋಚನೆಯಾಗಿದೆ. ಆ ದಿಶೆಯಲ್ಲಿ ನಾನು ಕೂಡ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮದ ರೂಪುರೇಷೆಗಳು ಜನರಿಗೆ ಮುಟ್ಟಬೇಕನ್ನುವಂಥದ್ದು ನಮ್ಮ ಆಶಯವಾಗಿದೆ. ಗೋಕರ್ಣದಲ್ಲಿ ಅನೇಕ ಜಾತಿ ಧರ್ಮ ಎಲ್ಲವೂ ಕೂಡ ಸಮ್ಮಿಶ್ರವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ವಿಶೇಷವಾಗಿ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸ್ಥಳದಿಂದ ಬರ್ತಕ್ಕಂಥ ಜನ ತಾವು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಬೇಕೆನ್ನುವುದು ಕೂಡ ನಮ್ಮ ಈ ಪಾರೆ ವೇದಿಕೆಯ ಪ್ರಮುಖವಾದ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಪಹರೆ ವೇದಿಕೆಯ ಕಾರ್ಯದರ್ಶಿ ಟಿಬಿ ಹರಿಕಾಂತ್, ರಾಮನಾಯ್ಕ್ ಕಾರವಾರ, ಸಂದೀಪ್ ಸಾಗರ್, ಡಿಎನ್ ನಾಯಕ್, ಮಂಗಲ್ದಾಸ್ ಕಾಮತ್, ಭಾಸ್ಕರ್ ನಾರ್ವೇಕರ್, ಆರ್ಟಿ ಮಿರಾಶಿ, ಆರ್ಜಿ ಗುಂದಿ, ಪ್ರೇಮಾನಂದ್ ಗುನ್ಗಾ ಕಾರವಾರ್, ಎಂಎಸ್ ಹಬ್ಬು, ವಿಠ್ಠಲ್ ಗಾಂವ್ಕರ್, ಗೋಪಾಲಕೃಷ್ಣ ನಾಯಕ್, ಮಹೇಶ್ ನಾಯಕ್ ಹಿಚ್ಕಡ್, ಜಗದೀಶ್ ನಾಯಕ್ ಹೊಸಕೇರಿ, ನಿವೃತ್ತ ಎಎಸ್ಐ ನಾರಾಯಣ್ ನಾಯಕ್, ಮಹಾಂತೇಶ್ ರೇವಡಿ, ಪದ್ಮನಾಭ್ ಪ್ರಭು, ನ್ಯಾಯವಾದಿಗಳಾದ ಸುಭಾಷ್ ನಾರ್ವೇಕರ್, ವಿನೋದ್ ಚಾನ್ಬಾಗ್, ಉಮೇಶ್ ನಾಯ್ಕ್ ಬೇಳ, ರಾಮನಾಯ್ಕ್ ಹುಲಿದೇವರವಾಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಗೋಕರ್ಣ ಮಹಾಬಲೇಶ್ವರ ಮಂದಿರಕ್ಕೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಪತ್ನಿ ಉಷಾ ರವಿವಾರ ಮುಂಜಾನೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಗೋಕರ್ಣ ದೇವಾಲಯಕ್ಕೆ ಉಷಾ ಅವರು ಆಗಮಿಸಿದ ವೇಳೆ ಅಮೃತೇಶ ಹಿರೇ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು. ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ, ವೇದಮೂರ್ತಿ ಮಹಾಬಲ ಉಪಾಧ್ಯ ಸಹಕರಿಸಿದ್ರು. ಮಂದಿರದ ಮೇಲೆ ಉಸ್ತುವಾರಿ ಸಮಿತಿ ಕಾರ್ಯದರ್ಶಿಯಾದ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ, ಮಂದಿರದ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು. ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಹಳಿಯಾಳ ತಾಲೂಕಿನ ಬಸವಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವೀರಗಾಸೆ ಮತ್ತು ಕುಂಭಮೇಳ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಬ್ರಹ್ಮದೇವನಿಂದ ಆಗಲಿ ಪಶು ಪಕ್ಷಿ ಪ್ರಾಣಿಗಳಿಂದ ಆಗಲಿ ಸಹರಿಂದಲೂ ನಿನಗೆ ಮರಣ ಬಾರದಂತಹ ವರವನ್ನು ಕೊಟ್ಟಿರುತ್ತೇನೆ ಪಂಚಮಂಡ್ರಾಸುರನೇ. ತಥಾಸ್ತು, ಹೋಗಿ ಬರುವಂತವನಾಗು. ಕಳೆದ 16 ವರ್ಷಗಳಿಂದ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಅಭಿಷೇಕವನ್ನ ಸಲ್ಲಿಸಲಾಯಿತು. ನಂತರ ವೀರಗಾಸೆ ಹಾಗೂ ಕುಂಭಮೇಳ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರು ತಳಿರು ತೋರಣಗಳಿಂದ ದೇವಸ್ಥಾನ ಹಾಗೂ ತಮ್ಮ ಮನೆಯನ್ನ ಸಿಂಗರಿಸಿಕೊಂಡು ಮನೆಯಂಗಳದಲ್ಲಿ ವಿಶೇಷವಾದ ರಂಗೋಲಿಗಳನ್ನ ಬಿಡಿಸಿ ಕುಂಭಮೇಳವನ್ನ ಸ್ವಾಗತಿಸಿಕೊಂಡರು. ಈ ಮಹೋತ್ಸವದಲ್ಲಿ ಗ್ರಾಮದ ಸರಪಂಚರು, ಹಿರಿಯರು, ಯುವಕ ಯುವತಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕೀರ್ತನೆಗಾರರು ಪಾಲ್ಗೊಂಡಿದ್ರು. ಕುಂಭಮೇಳ ಕಾರ್ಯಕ್ರಮದ ನಂತರ ಅನ್ನಪ್ರಸಾದವನ್ನ ಏರ್ಪಡಿಸಲಾಗಿತ್ತು. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಘೋರವಾಗಿ ತಪಸ್ಸು ಮಾಡಲು ಅಹವಾಗ ಬ್ರಹ್ಮದೇವನು ಕೇಳುತ್ತಾನೆ, ಹೇ ಪಂಚಮಂಡ್ರಾಸುರನೇ, ನಿನಗೆ ಯಾವ ವರ ಬೇಕೋ ಬೇಡಿಕೋ. ಬೇಡಿದ್ದನ್ನು ತಕ್ಷಣದಲ್ಲಿ ಕೊಡಲಿಕ್ಕೆ ಸಿದ್ಧನಿರುವೆನು. ರಾಜ್ಯ ಮೀನುಗಾರಿಕಾ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಸಮುದ್ರದ ನಡುವೆ ಕೃತಕ ಬಂಡೆ ಸ್ಥಾಪನೆ ಯೋಜನೆಗೆ ಭಟ್ಕಳದ ಬೆಳಕೆಯಲ್ಲಿ ಸಚಿವ ಮಂಕಾಳ್ ವೈದ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕೃತಕ ಬಂಡೆ ಸ್ಥಾಪನೆ ಅನ್ಯ ರಾಜ್ಯಗಳಲ್ಲಿ ಫಲ ನೀಡಿದ್ದು ಅದನ್ನು ಕರ್ನಾಟಕ ಕರಾವಳಿಯಲ್ಲಿಯೂ ಜಾರಿಗೆ ತರಲಾಗುತ್ತಿದೆ. ಇದಕ್ಕಾಗಿ 17.35 ಕೋಟಿ ಅನುದಾನ ಒದಗಿಸಲಾಗಿದ್ದು ಮುಂದಿನ ಮೇ ತಿಂಗಳ ಅಂತ್ಯದ ಒಳಗೆ ಮಂಗಳೂರಿನಿಂದ ಕಾರವಾರದವರೆಗೆ
ರವರೆಗೆ ನಿಗದಿಪಡಿಸಿದ 56 ಸ್ಥಳಗಳಲ್ಲಿ ಬಂಡೆ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು. ಬೆಳಕೆಯಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಮುಂದಿನ ವರ್ಷ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಬೆಳಕೆ ಭಾಗದ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ದೊರಕಿಸಲು ಶರಾವತಿ ಅಥವಾ ಕಡವಿನಕಟ್ಟೆ ಹೊಳೆಯಿಂದ ನೀರು ತರುವ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು. ಇದು ಸಕ್ಸಸ್ ಆಯಿತು ಅಂದರೆ ಅದಕ್ಕೆ ಎಷ್ಟು ಬೇಕಾದರೂ ಹಣ ಕೊಟ್ಟು ಮೀನುಗಾರಿಕೆಗೆ ಉತ್ತೇಜನ ಕೊಡಲಿಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. 56 ಕಡೆ ಅದು ಒಂದು ಹೆಚ್ಚು ಕಡಿಮೆ ಆಗಿಬಿಡ್ತದೆ. ಮತ್ತು ಕೆಲವು ಅವರು ಸೈಂಟಿಸ್ಟ್ ಬಂದು ನೋಡಬೇಕು, ಅವ್ರು ನೋಡಿದಾಗ ಮತ್ತೊಂದೊಂದು ಕಮ್ಮಿ ಮಾಡ್ತಾ ಬರ್ತಾರೆ. 56 ಕಡೆ 3 ಜಿಲ್ಲೆ 17 ಕೋಟಿ 37 ಲಕ್ಷ ನಿರ್ವಹಣೆ. ಅದು ಆಗಾಗ ನಾವು ಅಂದ್ರೆ ಈಗ ಈ ವರ್ಷ ಹಾಕ್ಬಿಟ್ಟು ಬರುವ ವರ್ಷ ಹೋಗ್ಬೇಕು, ನೋಡಬೇಕು. ಕೆಲವು ಕಡೆ 4 ಕಡೆ ಆದರೂ ಒಂದೊಂದು ಜಿಲ್ಲೆಯಲ್ಲಿ ಕ್ಯಾಮರಾ ಕೂರಿಸ್ಬೇಕು ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದು ಎಷ್ಟು ಸಕ್ಸಸ್ ಹೇಳಲಿಕ್ಕೆ ಬರೋದಿಲ್ಲ. ಸಮುದ್ರ ಏನಿಟ್ಟರು ಮೇಲೆ ತಂದಾಗ್ತದೆ. ಆ ಪರಿಸ್ಥಿತಿಯಲ್ಲಿ ನೋಡಬೇಕು. ಇಲ್ಲ ಅಂದ್ರೂ ನೋಡಲಿಕ್ಕೆ ಈಗ ಏನು ನಾವು ನೆತ್ರಾಣಿಗೆ ಕುಬೋಡೈಂಗ್ ಅದನ್ನು ಹಾಕೊಂಡು ಹೋಗಿ ಇಲ್ಲೂ ಸಿಸ್ಟಮ್ ಮಾಡ್ಬೋದು. ಅಲ್ಲಿ ಮತ್ತೆ ನೋಡ್ಬೋದು, ಯಾರು ಬಂದು ಅಧಿಕಾರಿಗಳು ಯಾರು ಬಂದು ಬೇಕಾದ್ರೂ ನೋಡ್ಬೋದು ಅಥವಾ ನಾವು ಹೋಗಿ ನೋಡ್ಬೋದು. ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ. ಮೀನುಗಾರಿಕೆ ಇಲಾಖೆಯ ನಿರ್ದೇಶಕ ದಿನೇಶ್ ಕುಮಾರ್ ಕಳ್ಳೇರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಇದರ ಅಧ್ಯಕ್ಷ ರಾಜು ತಾಂಡೇಲ್ ಮಾತನಾಡಿದರು. ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಬಿಪಿನ್ ಬೋಪಣ್ಣ ಸ್ವಾಗತಿಸಿದರು. ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್, ಕೆಎಫ್ಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಗಣೇಶ್, ಉಡುಪಿ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ವಿವೇಕ್, ಮೀನುಗಾರಿಕೆ ಅಧಿಕಾರಿಗಳಾದ ಸಿದ್ದಯ್ಯ, ರಾಜಣ್ಣ, ಸ್ಥಳೀಯ ಮುಖಂಡರಾದ ಶಂಕರ್ ಅಣ್ಣಪ್ಪ ಮೊಗೇರ್, ಭಾಸ್ಕರ್ ಮೊಗೇರ್, ದಿವಾಕರ್ ಮೊಗೇರ್, ನಾರಾಯಣ್ ಮೊಗೇರ್, ವೆಂಕಟರಮಣ ಮೊಗೇರ್, ಅಣ್ಣಪ್ಪ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ಮನು ಹಾಗೂ ಸಂಗಡಿಗರು ಪ್ರಾರ್ಥನೆ ಹಾಡಿದರು. ನ್ಯಾಯವಾದಿ ನಾಗರಾಜ್ ಎಚ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ. 12 ತಂಡಗಳು ಭಾಗಿ. ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್. ಹಳಗ ಉಳಗ ನೈಟ್ ರೈಡರ್ಸ್, ಕೇಣಿ ರಾಯಲ್ಸ್, ಮಲ್ಲಾಪುರ ಸೂಪರ್ ಕಿಂಗ್ಸ್, ಅಂಕೋಲಾ ಲಯನ್ಸ್, ಸನ್ರೈಸರ್ಸ್ ಕಾರವಾರ, ನಂದನಗದ್ದ ಸಿಕ್ಸರ್ಸ್, ಶೇಜ್ವಾಡ ಟೈಟಾನ್ಸ್, ಸದಾಶಿವಗಡ ವಾರಿಯರ್ಸ್, ಅವರ್ಸಾ ಟೈಗರ್ಸ್, ಕೋಣೆ ಸೂಪರ್ ಜಾಯಿಂಟ್ಸ್, ಬೈತ್ಕೋಲ್ ಚಾರ್ಜರ್ಸ್, ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ. ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮಿತ್ ಕಾಮತ್ 9035126259, ರತ್ನಾಕರ್ ನಾಯ್ಕ್ 9945372227ಗೆ ಸಂಪರ್ಕಿಸಬಹುದು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.